ಹಾಯ್ ಗೈಸ್, ಹೇಗಿದ್ದೀರಿ? ಎಲ್ಲರಿಗೆ ನಮಸ್ತೆ. ಈ ವಾರದ ಬಿಗ್ ಬಾಸ್ ನೋಡಿದ್ದೀರಾ ನೀವು? ನಾನಂತೂ ನೋಡಿದ್ದೇನೆ. ನನಗೆ ಈ ವಾರದ ಬಿಗ್ ಬಾಸ್ ಸ್ವಲ್ಪ ಸಮಾಧಾನ ಇಲ್ಲ. ಯಾಕೆಂದರೆ ಈ ವಾರದಲ್ಲಿ ಹೊಸತ್ತು ಅತಿಥಿಗಳು ಬಂದಿದ್ರಲ್ಲ, ಅವರಿಂದ ನನಗೆ ಗಿಲಿಗೆ ತುಂಬ ಟಾರ್ಗೆಟ್ ಆಗಿದೆ. ಯಾಕೆಂದರೆ ಒಂದು ವೇಟರ್ ಸಮಾಧಾನ ಇಲ್ಲದ್ರೆ ನಿಮಗೆ ವೇಟರನ್ನು ಚೇಂಜ್ ಮಾಡ್ಬೋದು. ಇನ್ನೊಂದು ಅತಿಥಿನವರು ಬಂದಿದ್ದ ಅತಿಥಿಯವರು ಇದ್ದಾರಲ್ಲ, ಅವರು ಗಡ್ಡ ತೆಗೀತಾರ ಅಲ್ಲ, ಅವನದು ಬಟ್ಟೆ ತಂದು ಬಿಸಾಡ್ತಾರ. ಮತ್ತೊಂದು, ಅವನ ಊಟ ವಿಚಾರದಲ್ಲಿ ನೀನು ಎಲ್ಲರೂ ಊಟ ಆದ ನಂತರ ಊಟ ಮಾಡುವಂತ ಅದು ಒಂದು ತಪ್ಪು. ಅವನು ಇರೋದು ಕಾಮಿಡಿ ಥರ ಇದ್ದಾನೆ. ಇವರು ಮಾಡಿದ್ದು ಕಾಮಿಡಿ ಅಲ್ಲವಾ? ಇವರು ಎಂತ ಮಾಡಿದ್ದು? ಇವರು ಅತಿಥಿಯಾಗಿ ಇರಲಿಲ್ಲ ಅಲ್ಲಿ. ಅತಿಥಿ ಬಂದವರು ಗಡ್ಡ ಎಲ್ಲ ತೆಗಿಲಿಕ್ಕೆ ಹೋಗುದಿಲ್ಲ, ಬಟ್ಟೆ ಎಲ್ಲ ಬಿಸಾಡ್ಲಿಕ್ಕೆ ಹೋಗುದು. ಅತಿಥಿ ತರ ಇರಬೇಕು, ಸ್ಟಿಕ್ ಇರಬೇಕು. ಇವರು ಇವರು ಸ್ಟಿಕ್ ಏನು ಇರಲಿಲ್ಲ ಅದರ ಒಳಗೆ. ಸ್ಟಿಕ್ ಅಂದರೆ ನಮಗೆ ಈ ವೇಟರ್ ಬೇಡ, ನಮಗೆ ವೇಟರ್ ಚೇಂಜ್ ಮಾಡಿ, ಈ ವೇಟರ್ ಏನು ಕ್ಲೀನ್ ಇಲ್ಲ, ಸಮಾಧಾನ ಇಲ್ಲ, ಇಲ್ಲಾಂದ್ರೆ ಬೇರೆ ವೇಟರ್ ಕೊಡಿ ಅಂತಿಲ್ಲ. ಅವನ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕಿತ್ತು ಇವರಿಗೆ? ಇದು ತಪ್ಪು. ಮತ್ತೆ ಗಿಲಿದು ತಪ್ಪು ಇಲ್ಲ ಅಂತ ನಾನು ಹೇಳಿದಿಲ್ಲ, ಗಿಲಿದು ಸಹ ತಪ್ಪುಂಟು. ತಪ್ಪು ಇಲ್ಲ ಅಂತ ಅವನಿಗೆ ಮೇಲೆ ಇರುದಲ್ಲ, ಅವನದು ಸಹ ಸ್ವಲ್ಪ ತಪ್ಪುಂಟು. ಹಾಗೆ ಹೀಗೆ ಯಾಕೆ ಅವನಿಗೆ ಟಾರ್ಗೆಟ್ ಮಾಡುದು? ಇವರು ಓದೋದು ಲೋಕಲ್ ಬಾರಿಗೆವ ಅಲ್ಲ, ಬಿಗ್ ಬಾಸ್ ಒಳಗೆ ಓದೋದು. ಚೇರ್ ಬಿಸಾಡುದು ಎಂತ ಅದು? ಅತಿಥಿ ಅವರು ಚೇರ್ ಬಿಸಾಡ್ತಾರ? ಇಲ್ಲಿ ಸಮಾಧಾನ ಇಲ್ಲಾದ್ರೆ ಹೇಳ್ತಾರೆ, ವೇಟರ್ ಸರಿ ಇಲ್ಲ ಮೇಡಮ್, ಅದು ಸರಿ ಇಲ್ಲ, ಇದು ಹೇಳ್ಬೇಕು. ಎಂತ ಬಿಸಾಡ್ಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ ಬಿಗ್ ಬಾಸ್ ಒಳಗೆ. ಕರೆಕ್ಟ್ ಅಲ್ಲ? ನಿಮಗೆ ಇದರ ವಿಷಯದಲ್ಲಿ ನಿಮಗೇನು ಸರಿ ಅಂದರೆ ನನಗೆ ಕಮೆಂಟ್ ಮಾಡಿ ಗೈಸ್. ನಾನು ಮಾತಾಡಿದ್ದು ಸರಿಯಾದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಆಯ್ತಾ ಗೈಸ್? ಓಕೆ, ಬಾಯ್.